ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜಗತ್ತು ಮತ್ತು ಪರಬ್ರಹ್ಮದ ಸ್ಥಿತಿಯನ್ನು ಅನೇಕ ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ರು. ಈಗ ಮುಂದುವರೆದು ಹೇಳ್ತಾರೆ. ಶಿಲೆಯಲ್ಲಿ ಕೊರೆದಿರುವ ಪದ್ಮವು ಬೇರೆ ಆಕಾರವಿದ್ದರೂ ಶಿಲಾಮಯವೇ ಆಗಿದ್ದರಿಂದ ಅದರಿಂದ ಯಾವ ರೀತಿಯಲ್ಲೂ ಭಿನ್ನವಾಗದಿರುವಂತೆ ಈ ಸೃಷ್ಟಿಯು ಚಿತ್ತೆ ಆಗಿರುವುದರಿಂದ ಬೇರೆ ಬೇರೆಯಾಗಿ ಇರುವ ಆಕಾರವಿದ್ದರೂ ವಾಸ್ತವವಾಗಿ ಅಭಿನ್ನವು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಏಕಪಿಂಡತೆಯನ್ನು ಹೊಂದಿತು. ಒಂದೇ ಬಂಡೆಯಲ್ಲಿ ಅನೇಕ ಕೆತ್ತನೆಗಳು ಮೂಡಿ ಒಂದೇ ಬಂಡೆಯಲ್ಲಿದೆ, ಅದರಿಂದ ಏಕಪಿಂಡ ಅನ್ನಿಸ್ಕೊಂಡು ಅಂತ ಹೇಳಿದ್ರು. ಹೀಗೆ ಪರಬ್ರಹ್ಮದಲ್ಲಿ ಅನೇಕ ಸೃಷ್ಟಿಗಳಿದ್ರೂ ಕೂಡ ಅವೆಲ್ಲವೂ ಒಂದೇ ಇದರಲ್ಲಿ ಇರ್ತಕ್ಕಂಥವು. ಚಿತ್ಪಿಂಡ ಅಂತ ಕರೆಸ್ಕೊಂಡು ಅಂತ ಹೇಳ್ತಾ ಇದ್ರು. ಈಗ ಶಿಲೆಯಲ್ಲಿ ಕೊರೆದಿರುವ ಪದ್ಮವು, ಒಂದು ಶಿಲೆಯಲ್ಲಿ ಕಮಲದ ಹೂವನ್ನು ಕೊರೆದಿರ್ತಾರೆ. ಬೇರೆ ಬೇರೆ ಆಕಾರವಿದ್ದರೂ ಶಿಲಾಮಯವೇ ಆಗಿದ್ದು ಅದರಿಂದ ಯಾವ ರೀತಿಯಲ್ಲಿ ಭಿನ್ನವಾಗದಿರುವಂತೆ, ಅದು ಬೇರೆ ಬೇರೆ ಆಕಾರದಲ್ಲಿ ಆ ಕೆತ್ತನೆಗಳನ್ನ ಮಾಡಿರ್ತಾರೆ ಆ ಕಮಲದ ಹೂವನ್ನು. ಆದರೆ ಎಲ್ಲವೂ ಶಿಲಾಮಯವಾಗಿರುವಂತೆ ಭಿನ್ನವಾಗಿದ್ದರು, ಆದರೆ ಬೇರೆ ಬೇರೆ ಆಕಾರ ಆಗಿದೆ ಅಷ್ಟೇ, ಆದರೆ ಭಿನ್ನವಾಗಿಲ್ಲ. ಅದು ಈ ಸೃಷ್ಟಿಯು ಚಿತ್ತೆ ಆಗಿರುವುದರಿಂದ, ಹೌದು ತಾನೆ, ಪರಬ್ರಹ್ಮದಲ್ಲಿಯೇ ಮೂಡಿರುವುದರಿಂದ ಇದು ಕೂಡ ಪರಬ್ರಹ್ಮವೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಕಾರವಿದ್ದರೂ ವಾಸ್ತವವಾಗಿ ಇದು ಅಭಿನ್ನವಾಗಿದೆ, ಅಂದರೆ ಪರಮಾತ್ಮನಿಗಿಂತ ಹೊರತಾಗಿ ಏನೂ ಇಲ್ಲ. ಇದನ್ನೇ ತಾನೇ ಜ್ಞಾನಿಗಳಲ್ಲಿ ಹೇಳ್ತಾ ಬರ್ತಾರದು. ನೀನು ಎರಡು ರೀತಿಯಲ್ಲಿ ಚಿಂತನೆ ಮಾಡು. ಒಂದು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ತಿಳ್ಕೊ, ಮತ್ತು ಜೀವನಿಗೂ ಪರಮಾತ್ಮನಿಗೂ ಯಾವ ಭೇದ ಇಲ್ಲ ಅಂತ ತಿಳ್ಕೊ. ಹೀಗಾದರೂ ಕೂಡ ನೀನು ಜ್ಞಾನಿ ಆಗ್ತೀಯ. ಎಲ್ಲವೂ ಪರಮಾತ್ಮಮಯವೇ, ಎಲ್ಲವೂ ಪರಮಾತ್ಮನ ಸ್ವರೂಪವೇ ಅಂತ ತಿಳ್ಕೊ, ಹಿಂಗಾದರೂ ನೀನು ಜ್ಞಾನಿ ಆಗ್ತೀಯ ಅಂತ ಎರಡು ವಿಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಅದೇ ಹೇಳ್ತಾ ಇರೋದು. ಏನು, ಈ ಸೃಷ್ಟಿಯು ಚಿತ್ತೆ ಆಗಿರುವುದು, ಇದು ಬೇರೆ ಆಗಿಲ್ಲ. ಯಾಕಂದರೆ ಎಲ್ಲವೂ ಎಲ್ಲಿದೆ, ಆ ಪರಮಾತ್ಮನಲ್ಲಿಯೇ ಕಾಣ್ತಾ ಇದೆ. ಶಿಲೆಯ ಗರ್ಭದಲ್ಲಿ ಮುಂದೆ ಚಿತ್ರಿತವಾಗುವ ಚಕ್ರ ಪದ್ಮಾದಿಗಳೆಲ್ಲವೂ ಸುಸುಪ್ತವಾಗಿರುವಂತೆ ಚಿತ್ತಿನಲ್ಲಿಯೂ ಜಗದಾವಲಿಗಳು ಸುಪ್ತವಾಗಿರುವವು. ಈಗ ಚಿತ್ರಿತವಾಗುವ ಚಕ್ರ ಪದ್ಮಾದಿಗಳೆಲ್ಲ ಶಿಲೆಯಲ್ಲಿ ಕೆತ್ತನೆಯನ್ನು ಕೆತ್ತಿದಾಗ ಅವೆಲ್ಲವೂ ಸುಸುಪ್ತವಾಗಿರ್ತವೆ. ಕಣ್ಣು ಕಾಣಿಸ್ಕೊಂಡಿರೋದಲ್ಲ, ಇನ್ನೂ ಶಿಲೆಯಾಗಿಯೇ ಕಾಣ್ತಾ ಇರ್ತದೆ. ಕೆತ್ತಿದಾಗ ಅವು ಹೊರಗೆ ಬರ್ತವೆ. ಹಾಗೆಯೇ ಕೂಡ ಈ ಜಗದಾವಲಿಗಳು ಕೂಡ ಸುಪ್ತವಾಗಿರುವು. ಎಲ್ಲಿ, ಆ ಪರಬ್ರಹ್ಮದಲ್ಲಿ ಸುಸುಪ್ತವಾಗಿವೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇವೆಲ್ಲ. ಶಿಲೆಯೊಳಗಿರುವ ಸಾಲುಗಳು ಮೆಣಸಿನೊಳಗಿರುವ ಖಾರವು ಉದಯವೂ ಆಗದೆ ಅಸ್ತವೂ ಆಗದೆ ಯಾವಾಗಲೂ ಇರುವಂತೆ ಚಿತ್ತಿನಲ್ಲಿ ಸೃಷ್ಟಿಯು ಇರುವುದು. ಈಗ ಶಿಲೆಯೊಳಗೆ ಈ ಸಾಲುಗಳೆಲ್ಲ ಹೇಗಿದೆಯಪ್ಪ ಅಂದರೆ, ಮೆಣಸಿನಲ್ಲಿ ಖಾರದ ಒಂದು ಸ್ಥಿತಿ ಇದೆಯಲ್ಲ, ಅದು ಅಸ್ತವಾಯಿತು ಅಂದರೆ ಅದು ಹೊರಟೋಯ್ತು ಅನ್ನುವಾಗೂ ಇಲ್ಲ, ಉದಯವಾಯಿತು ಅನ್ನುವಾಗಿಲ್ಲ. ಹೌದು ತಾನೆ. ಆ ಖಾರ ಅಂತ ನಮಗೆ ಗೊತ್ತಾಗೋದು ಯಾವಾಗ, ಅದನ್ನು ಉಪಯೋಗಿಸಿದಾಗ. ಅದರಲ್ಲಿ ಮೆಣಸಿನಕಾಯಿಯಲ್ಲಿ ಖಾರದ ಅಂಶ ಇದೆ ಅಂತ ಗೊತ್ತಾಗೋದು ಯಾವಾಗ, ಅದನ್ನು ಉಪಯೋಗಿಸಿದಾಗ. ಉಪಯೋಗಿಸ್ತಾ ಇದ್ರೆ ಅದೇನಾಗುತ್ತೆ, ಆ ಮೆಣಸಿನಕಾಯಿಯಲ್ಲಿಯೇ ಆ ಖಾರದ ಗುಣ ಇದ್ದೇ ಇರ್ತದೆ. ಅದು ಅಸ್ತವಾಯಿತು ಅನ್ನೋಂಗಿಲ್ಲ, ಉದಯ ಆಯಿತು ಅನ್ನೋಂಗೂ ಇಲ್ಲ. ಅದೇ ರೀತಿಯಲ್ಲಿ ಶಿಲೆಯೊಳಗಿರುವ ಸಾಲುಗಳು ಅಂದರೆ ಪರಬ್ರಹ್ಮನಲ್ಲಿ ಇರ್ತಕ್ಕಂಥ ಸೃಷ್ಟಿ ಎಂಬುದು ಅಸ್ತವೂ ಇಲ್ಲ, ಉದಯವೂ ಇಲ್ಲ, ಅಂದರೆ ಯಾವಾಗಲೂ ಇರುವಂತೆ ಚಿತ್ತಿನಲ್ಲಿ ಸೃಷ್ಟಿಯು ಇರುವುದು. ಮತ್ತು ಕಾಣಿಸ್ಕೊಳ್ಳೋದು ಯಾವಾಗ, ಮೆಣಸಿನಕಾಯಿಯನ್ನು ತಿಂದಾಗ ಖಾರದ ಅಂಶ ಹೇಗೆ ನಮಗೆ ಕಾಣಬರ್ತದೋ, ಇಲ್ಲಿಯೂ ಕೂಡ ಸಂಕಲ್ಪಮಯವಾದಾಗ ಸೃಷ್ಟಿ ಎಂಬುದು ಕಾಣಿಸ್ಕೊಳ್ತದೆ. ಸಂಕಲ್ಪ ನಿಂತೊಡನೆ ಸೃಷ್ಟಿಯು ಇಲ್ಲವಾಗುತ್ತೆ. ಸುಚರಿತೆಯಾದ ಸ್ತ್ರೀಯ ಮನಸ್ಸಿನಲ್ಲಿರುವ ಅವಳ ಕಾಂತನಂತೆ, ಬಿಲ್ವ ಫಲದಲ್ಲಿರುವ ಮಜ್ಜೆಯಂತೆ ಅನಂತಾನಂತ ವಿಕಾರಗಳಿಂದ ಕೂಡಿರುವ ಬ್ರಹ್ಮಾಂಡ ಮಂಡಲಗಳೆಲ್ಲವೂ ಚಿತ್ತಿನಲ್ಲಿಯೇ ಇರುವವು. ಸುಚರಿತೆಯಾದ ಸ್ತ್ರೀಯ ಮನಸ್ಸಿನಲ್ಲಿ ಇರುವ ಅವಳ ಕಾಂತನಂತೆ. ಇಲ್ಲಿ ಸುಚರಿತೆಯಾದ ಒಂದು ಹೆಣ್ಣು ತನ್ನ ಕಾಂತನನ್ನು ಅಂದರೆ ತನ್ನ ಪತಿಯನ್ನು ಸದಾಕಾಲ ಸ್ಮರಿಸ್ತಾ ಇರ್ತಾಳೆ. ಅವಳೇನು ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾಳೆ, ಎಲ್ಲ ಬಂಧು ಬಳಗವೂ ಇರ್ತಾರೆ. ಆದರೆ ತನ್ನ ಮನಸ್ಸಿನಲ್ಲಿ ತನ್ನ ಪತಿಯನ್ನು ಒಂದು ಕಡೆ ತನ್ನ ಮನಸ್ಸಿನ ಮೂಲೆಯಲ್ಲಿ ಸದಾಕಾಲ ಆತನ ಚಿಂತನೆಯಲ್ಲಿಯೇ ಸ್ಮರಿಸ್ತಾ ಇರ್ತಾಳೆ. ಈ ರೀತಿಯಲ್ಲಿ
ಬಿಲ್ವದಲ್ಲಿರುವ ಮಜ್ಜೆಯಂತೆ, ಅಂದರೆ ಆ ಹಣ್ಣಿನ ಬಿಲ್ವದ ಹಣ್ಣಿನಲ್ಲಿ ಆ ಮಜ್ಜೆ ಇದೆಯಲ್ಲ, ಬೀಜವನ್ನು ಹೊರತುಪಡಿಸಿ ಆ ತೆಳುವಾದ ರುಚಿಯಾದ ಒಂದು ಮೃದು ಅಂಶ ಇರ್ತದಲ್ಲ, ಅದು ಅನಂತಾನಂತ ವಿಕಾರಗಳಿಂದ ಕೂಡಿರುವ ಬ್ರಹ್ಮಾಂಡ ಮಂಡಲಗಳೆಲ್ಲವೂ ಚಿತ್ತಿನಲ್ಲಿಯೇ ಇರುವುವು. ಆ ರೀತಿಯಲ್ಲಿ ಅನಂತಾನಂತವಾದ ಬ್ರಹ್ಮಾಂಡ ಮಂಡಲಗಳು, ಒಂದು ಬ್ರಹ್ಮಾಂಡ ಅಲ್ಲ, ಅನಂತಾನಂತ ಬ್ರಹ್ಮಾಂಡ ಮಂಡಲಗಳು ಅಂತ ಅಂದಮೇಲೆ ಎಷ್ಟೆಲ್ಲ ಬ್ರಹ್ಮಾಂಡಗಳಿದೆ. ಅಲ್ಲಿಗೆ ಈ ಪರಬ್ರಹ್ಮ ವಸ್ತು, ಪರಬ್ರಹ್ಮವೆಂಬುದು ಎಷ್ಟು ವಿಸ್ತಾರವಾದದ್ದು, ದೊಡ್ಡದು ಅಂತ ನಾವು ಅನ್ಕೋಬೇಕು. ಆ ಬ್ರಹ್ಮಾಂಡ ಮಂಡಲಗಳೆಲ್ಲವೂ ಚಿತ್ತಿನಲ್ಲಿಯೇ ಇರುವುವು. ಅಲ್ಲಿಗೆ ಚಿತ್ತೆಂಬುದು ಹೊರಗೆ ಬಂದರೆ, ಚಿತ್ತು ಚಲನೆಯನ್ನು ತೆಗೆದುಕೊಂಡ್ರೆ ಜಗತ್ ಸೃಷ್ಟಿಯಾಗುತ್ತೆ. ಚಿತ್ತು ಚಲನೆಯನ್ನು ನಿಲ್ಲಿಸ್ಬಿಟ್ರೆ ಜಗತ್ತು ಕಾಣಿಸ್ಕೊಳ್ಳೋದಿಲ್ಲ. ಇರ್ತಕ್ಕಂಥದ್ದೆಲ್ಲ ಪರಬ್ರಹ್ಮವೇ ಆಗಿದೆ. ಅದರಿಂದ ಇಲ್ಲಿ ಸಾಕಾರ ನಿರಾಕಾರಗಳೆರಡೂ ಪರಬ್ರಹ್ಮ ವಸ್ತುವೆ. ಕಣ್ಣಿಗೆ ಕಾಣುವ ಈ ಜಗತ್ತು ಪರಬ್ರಹ್ಮವೇ, ಕಾಣದೇ ಇರತಕ್ಕಂಥ ನಿರಾಕಾರ ಸ್ಥಿತಿಯು ಪರಬ್ರಹ್ಮವೇ. ಶ್ರೀರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳ್ತಾ ಇದ್ರು. ನೀರೆನ್ನುವುದು ನಿರಾಕಾರ ಬ್ರಹ್ಮವಿದ್ದಂತೆ, ಆ ಮಂಜುಗಡ್ಡೆ ಇದೆಯಲ್ಲ, ಶೀತದ ಅವಸ್ಥೆಯಿಂದಾಗಿ ನೀರು ಮಂಜುಗಡ್ಡೆ ಆಗುತ್ತಲ್ಲ, ಅದು ಸಾಕಾರ ಜಗತ್ತಿದ್ದಂತೆ ಅಂತ ಬಹಳ ಸರಳವಾಗಿ ಆಡುಭಾಷೆಯಲ್ಲಿ ಉದಾಹರಣೆಗಳನ್ನ ಕೊಡ್ತಿದ್ದಂಥ ಮಹಾತ್ಮರವರು. ಇಲ್ಲಿ ವಸಿಷ್ಠರು ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿಕಾರಾದಿಗಳು ಚಿತ್ತೆ ಎಂಬುದು ಅರ್ಥವಿಲ್ಲದೆ ವ್ಯರ್ಥವಾದ ಮಾತೇ ಸರಿ. ವಿಕಾರಾದಿಗಳು ಚಿತ್ತೆ ಎಂಬುದು ಅರ್ಥವಿಲ್ಲದೆ ವ್ಯರ್ಥವಾದ ಮಾತೇ ಸರಿ. ಇಷ್ಟೊತ್ತು ಹೇಳಿದ್ರು ವಿಕಾರಾದಿಗಳು ಚಿತ್ತೆ ಎಂಬುದು ಅರ್ಥವಿಲ್ಲದ ಮಾತು ಅಂತ ಹೇಳ್ಬಿಟ್ರಿ. ಈಗ ಅವು ಸಮುದ್ರದಲ್ಲಿರುವ ಕಾಣುವ ಜಲಬಿಂದುವಿನಂತೆ ಒಂದೇ ಕ್ಷಣದಲ್ಲಿಯೇ ಅದರಲ್ಲಿಯೇ ಅಡಕವಾಗಿ ಅದೇ ಆಗಿ ಹೋಗುವುದು. ಯಾಕೆ? ಆ ಜಲದ ಬಿಂದು, ಒಂದು ಹನಿ ನೀರು ಸಮುದ್ರದಲ್ಲಿ ಆ ಕ್ಷಣದಲ್ಲಿ ಅದರಲ್ಲಿಯೇ ಅಡಕವಾಗಿ ಅದೇ ಆಗಿ ಹೋಗುವುದು, ತಾನೆ? ಆ ಸಮುದ್ರದ ನೀರಿಗಿಂತ ಒಂದು ಹನಿ ಮೇಲಕ್ಕೆ ಬಂದಿರ್ತದೆ, ಮತ್ತೆ ಅದರಲ್ಲೇ ಸೇರಿದಾಗ ಅದರಲ್ಲಿ ಸೇರ್ಕೊಳ್ತು ಅಂತ ಹೇಳ್ತಾರ, ಅದೇ ಆಗಿ ಹೋಗುತ್ತೆ, ಹೌದು ತಾನೆ? ಇಲ್ಲಿ ಸೃಷ್ಟಿ ಎಂಬುದು ಕೂಡ ಹಾಗೇನೆ. ಆ ಒಂದು ಜಲಬಿಂದುವಿನಂತೆ ಒಂದು ಸೃಷ್ಟಿ, ಒಂದು ಬ್ರಹ್ಮಾಂಡ ಕಾಣಿಸ್ಕೊಳ್ತದೆ. ಮತ್ತೆ ಆ ಜಲದೊಡನೆ ಸೇರಿದಂತೆ ಹನಿ, ಒಂದು ಹನಿ ನೀರು ಮತ್ತೆ ಜಲದಲ್ಲಿಯೇ ಏಕತವಾಗುವಂತೆ ಈ ಸೃಷ್ಟಿ ಎಂಬುದು ಕೂಡ ಚಿತ್ತಿನ ಚಲನೆಯಿಂದ ಕಾಣಿಸ್ಕೊಳ್ತದೆ. ಈ ಬ್ರಹ್ಮಾಂಡಗಳೆಲ್ಲ ಮತ್ತೆ ಚಿತ್ತಿನ ಚಲನೆ ನಿಂತೊಡನೆ ಅದೇನಾಗುತ್ತೆ, ಬ್ರಹ್ಮದಲ್ಲಿಯೇ ಸೇರಿ ಹೋಗುತ್ತೆ. ಅಂದರೆ ಬ್ರಹ್ಮವೇ ತಾನಾಗಿಬಿಡ್ತದೆ. ಒಂದು ಹನಿ ನೀರು ಹೋಗಿ ನೀರಿನಲ್ಲಿ ಸೇರಿಕೊಂಡು ಒಂದಾಗ್ಬಿಡೋದು ಅಲ್ಲ, ಅದು ಮಾತೇ ಸರಿ ಇಲ್ಲ. ತಾನೇ ತಾನಾಗುವಂತೆ, ಹೌದು ತಾನೆ? ಇಲ್ಲಿಯೂ ಕೂಡ ಅದೇ ಆಗಿದೆ. ಚಿತ್ತು ಅನಂತವಾಗಿರುವುದು, ಅದರಿಂದ ಈ ವಿಕಾರಾದಿಗಳೆಲ್ಲವೂ ಚಿತ್ತಿನವೇ. ಚಿತ್ತು ಅನಂತವಾಗಿರುವುದರಿಂದ ಈ ವಿಕಾರಗಳೆಲ್ಲ ಚಿತ್ತಿನವೇ. ಈ ವಿಕಾರಗಳು ಹುಟ್ಟುವುದು ಉಕ್ತಿಯಿಂದಲೇ. ಆ ಉಕ್ತಿಯು ವಿಲೀನವಾಗುತ್ತಲೇ ಅವು ವಿಲೀನವಾಗುವವು. ಈ ವಿಕಾರಾದಿ ಸರ್ವವು ಬ್ರಹ್ಮನೇ. ಆದ್ದರಿಂದ ವಿಕಾರಾದಿಗಳು ಬೇರೆ ಎನ್ನುವ ಮಾತಿಗೆ ಅರ್ಥವಿಲ್ಲ. ಅರ್ಥವನ್ನು ವರ್ಣಿಸಿದರೂ ವರ್ಜಿಸಿದರೂ ಇಟ್ಟುಕೊಂಡರೂ ಬ್ರಹ್ಮವು ಅನಂತವಾಗಿರುವುದರಿಂದ ಅರ್ಥವು ಅದನ್ನೇ ಹೇಳಬೇಕು. ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ವಿಕಾರಾದಿ ಸರ್ವವು ಬ್ರಹ್ಮವೇ. ಏನೇನು ವಿಕಾರತೆಗಳು ಕಾಣಿಸ್ಕೊಳ್ತಾ ಇದೆಯಲ್ಲ ಸೃಷ್ಟಿಯಲ್ಲಿ, ಎಲ್ಲವೂ ಬ್ರಹ್ಮವೇ. ಅದರಿಂದ ಇಲ್ಲಿ ನಾವು ಅನಂತವಾಗಿರುವ ಬ್ರಹ್ಮವೇ, ಅದೇ ಅರ್ಥವನ್ನೇ ಹೇಳಬೇಕಾಗಿದೆ. ಬ್ರಹ್ಮವು ವಿಕಾರಾದಿಯಾಗಿ ಇರುವುದು, ಬ್ರಹ್ಮವೇ ವಿಕಾರಾದಿಗಳಾಗಿ ಉತ್ಪಾದಿತವಾಗುವುದು. ಆದ್ದರಿಂದ ಬ್ರಹ್ಮವಲ್ಲದೆ ಇನ್ನೇನಾದರೂ ಇದ್ದರೆ ಅದು ಮೃಗತೃಷ್ಣೆಯಲ್ಲಿರುವ ಜಲದಂತೆಯೇ ಸರಿ. ಗುರುಗಳೇನು ಹೇಳ್ತಾ ಇದ್ದಾರೆ? ಎಲ್ಲವೂ ಬ್ರಹ್ಮವೇ, ಬ್ರಹ್ಮದಲ್ಲಿಯೇ ಇಡೀ ಬ್ರಹ್ಮಾಂಡಗಳು ಕಾಣಿಸ್ಕೊಳ್ಳುತ್ತೆ, ಬ್ರಹ್ಮದಲ್ಲಿಯೇ ವಿಲಯವಾಗ್ತಾ ಇದೆ. ಬ್ರಹ್ಮವಲ್ಲದ ಇನ್ನೊಂದು ವಸ್ತು ಏನಾದರೂ ಇದೆ ಅಂತ ಯಾರಾದರೂ ವರ್ಣನೆ ಮಾಡಿ ಹೇಳಿದ್ದೇ ಆದರೆ ಅದು ಎಷ್ಟರ ಮಟ್ಟಿಗೆ ಸುಳ್ಳಾದ ವಸ್ತು ಗೊತ್ತಾ? ಮೃಗತೃಷ್ಣ ಜಲದಂತೆ. ಅಂದರೆ ಮರುಭೂಮಿಯಲ್ಲಿ ನೀರು ಕಾಣಿಸ್ಕೊಳ್ತದೆ ನೋಡಿ, ಅಲ್ಲೆಲ್ಲೋ ನೀರಿದೆ ಅಂತ ಬಿಸಿಲಿನ ಜಳಕ್ಕೆ ಆ ಮರಳು ಕಾಯ್ದು ಅದರ ತಾಪಮಾನದಿಂದ ಅಲ್ಲೆಲ್ಲೋ ನೀರಿದೆಯೇನೋ ಅನ್ನೋ ಹಂಗೆ ಕಾಣಬರುತ್ತೆ. ಆದರೆ ಅದು ಸುಳ್ಳು, ಅಲ್ಲಿ ನೀರಿರೋದಿಲ್ಲ. ಏನದು? ಬಿಸಿಲಿನ ಜಳಕ್ಕೆ ಮರಳು ಕಾಯ್ದಿರೋದ್ರಿಂದ ನೀರಿರುವಂತೆ ಕಾಣಿಸ್ತದೆ. ಇಲ್ಲಿಯೂ ಕೂಡ ಬ್ರಹ್ಮದ ಹೊರತಾಗಿ ಮತ್ತೇನಾದರೂ ಇದೆ ಅಂತ ಯಾರಿಗಾರು ಕಾಣಿಸಿದ್ದೆ ಆದರೆ ಅದು ಅವರ ವಿಕಾರ ದೋಷವೇ ಅಷ್ಟೇ, ಏನೂ ಇಲ್ಲ ಅಂತ ಇಲ್ಲಿ ವಸಿಷ್ಠರು ರಾಮನಿಗೆ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಚಿದ್ಗಣದಲ್ಲಿ ಚಿದ್ಗಣತ್ವವು ಯಾವುದೋ ಅದೇ ತ್ರಿಜಗತ್ತಾಗಿ ಆಗುವುದು. ಚಿತ್ತಿನ ಏಕತ್ವವು ಚಿತ್ತು ಜಗತ್ತು ಎಂಬ ಎರಡರ ಕಾರಣವಾಗಿರುವುದು. ಆ ಏಕವೂ ಇಲ್ಲದಿರಲು ಎರಡಕ್ಕೂ ಹಾನಿಯೂ ಬರುವುದು.
ಗೊತ್ತಾಗ್ತಾ ಇದೆ ಅಲ್ವಾ? ಚಿದ್ಘನದಲ್ಲಿ ಚಿದ್ಘನತ್ವವು ಯಾವುದೋ ಅದೇ ತ್ರಿಜಗತ್ತಾಗಿ, ಜಗತ್ತುಗಳಾಗಿ 3 ಜಗತ್ತಾಗಿ ಕಾಣುವುದು ಅದೇ. ಚಿತ್ತಿನ ಏಕತ್ವವು ಚಿತ್ತು ಜಗತ್ತು ಎಂಬ 2 ಕಾರಣವಾಗಿರುವುದು. ಚಿತ್ತಿನ ಏಕತ್ವ ಏನಾಗಿದೆ, ಚಿತ್ತು ಮತ್ತು ಜಗತ್ತು ಅಂತ 2 ವಿಕಾರಗಳಾಗಿ ಕಾಣಿಸ್ಕೊಳ್ತಾ ಇದೆ. ಒಂದು ಚಿತ್ತು ಅಂತ ಅಂದರೆ ಪರಬ್ರಹ್ಮ ಅಂತ ಕಾಣಿಸ್ಕೊಳ್ತಾ ಇದೆ, ಇನ್ನೊಂದು ಜಗತ್ತು ಅಂತ ಬೇರೆಯಾಗಿದೆ. ಆದರೆ ಇವೆರಡು ಇಲ್ಲ, ಏಕವೂ ಇಲ್ಲದಿರಲು ಎರಡಕ್ಕೂ ಹಾನಿ ಬರುವುದು. ಆದ್ದರಿಂದ ಜಗತ್ತು ಬೇರೊಂದರಿಂದ ಹುಟ್ಟಿತು ಎಂಬುದು ಯಾವಾಗಲೂ ಇಲ್ಲ. ಬೇರೊಂದರಿಂದ ಈ ಜಗತ್ತು ಸೃಷ್ಟಿಯಾಯಿತು, ಇಲ್ಲ, ಅವೆಲ್ಲ ಸುಳ್ಳು. ಚಿತ್ತು ಯಾವಾಗಲಾದರೂ ಅಚಿತ್ತಾಗುವುದಿಲ್ಲ. ಚಿತ್ತು ಅಂತಕ್ಕಂಥದ್ದು ಆ ಚೇತನ ವಸ್ತು ಯಾವಾಗಲೂ ಅಚೇತನವಾಗಲಾರದು. ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಅದು ಚೇತನ ವಸ್ತುವೇ. ಆದ್ದರಿಂದ ಇಲ್ಲಿ ಅದು ಅಚೇತನವಾಗುವುದಿಲ್ಲ. ದ್ವಯವಾಗಿ ಕಂಡರೂ ನಿಜವಾಗಿ ಅದು ಅದ್ವಯವು. ಎರಡಾಗಿ ಕಂಡರೂ ಕೂಡ ಅದು ನಿಜವಾಗಿ ಇರ್ತಕ್ಕಂಥದ್ದು ಒಂದೇ. ಆದ್ದರಿಂದ ಇಲ್ಲಿ ಅದ್ವಯವೇ ನಿಜ. ಮಹಾಶಿಲೆಯ ಗರ್ಭದಲ್ಲಿ ಚಿತ್ರರೂಪವಾಗಿ ಭೇದವು ಬೇಕಾದಷ್ಟು ಇದ್ದರೂ ಅದು ಶಿಲೆಯೇ ಹೇಗೋ ಹಾಗೆ ಮಜ್ಜಾದಿಯು ಅನ್ಯವೂ ಅಲ್ಲ, ಅನನ್ಯವೂ ಅಲ್ಲ. ಏನು ಹೇಳ್ತಾ ಇದರಲ್ಲಿ? ಕಲ್ಲಿನಲ್ಲಿ ಕೆತ್ತಿದ ಅನೇಕ ಚಿತ್ರಗಳು ಬೇರೆ ಬೇರೆಯಾಗಿ ಕಂಡರೂ ಅವು ಶಿಲೆಯಲ್ಲದೆ ಇನ್ನೇನೇನೂ ಅಲ್ಲ. ಹೌದಾನೆ? ಈಗ ಚಿನ್ನದ ಆಭರಣಗಳನ್ನ, ಚಿನ್ನದ ಗಟ್ಟಿಯಿಂದ ಚಿನ್ನದ ಆಭರಣಗಳನ್ನ ಬೇಕಾದಷ್ಟು ಆಕಾರಗಳಲ್ಲಿ ರೂಪಗಳಲ್ಲಿ ಮಾಡಿದರೂ ಕೂಡ ಆಕಾರ ರೂಪಗಳಲ್ಲೆಲ್ಲ ಹೊರತುಪಡಿಸಿ ನೋಡಿದ್ದೆ ಆದರೆ ಅದು ಬರೀ ಚಿನ್ನವೇ ಹೊರತು ಬೇರೆ ಏನೂ ಅಲ್ಲ. ಇಲ್ಲಿಯೂ ಕೂಡ ಆ ಶಿಲೆಯಲ್ಲಿ ಕೆತ್ತಿರುವ ಎಲ್ಲ ಕೆತ್ತನೆಗಳು ಆಕಾರ ರೂಪಗಳಿಂದ ಇದು ಕುದುರೆ, ಇದು ಆನೆ, ಇದು ಒಂಟೆ ಅಂತ ನಮಗೆ ಕಾಣಬಂದರು ಅದು ಕಲ್ಲಲ್ಲದೆ ಶಿಲೆಯಲ್ಲದೆ ಮತ್ತೇನೂ ಅಲ್ಲ. ಹೌದು ತಾನೆ? ನಮಗೆ ರೂಪಾಕಾರಗಳಿಂದ ಏನಾಗುತ್ತೆ, ಬೇರೆ ಬೇರೆ ಅನ್ನಂಗೆ ಕಾಣಬರುತ್ತೆ. ಇಲ್ಲಿಯೂ ಕೂಡ ಜಗತ್ತೆಂಬುದು, ಸೃಷ್ಟಿ ಎಂಬುದು ಅದರ ವಿಕಾರಗಳಿಂದ ನಮಗೆ ಬೇರೆ ಬೇರೆಯಾಗಿ ಕಾಣಬರುತ್ತೆ ಹೊರತು ಅದೆಲ್ಲವೂ ಬ್ರಹ್ಮವಲ್ಲದೆ, ಪರಬ್ರಹ್ಮವೇ ಅಲ್ಲದೆ ಮತ್ತೇನೂ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಗುರುಗಳು. ಈಗ ನಮಗದನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಬೇಕಾದ್ರೆ ನಮ್ಮಲ್ಲಿ ಎಂತಹ ಸ್ಥಿತಿ ಇರಬೇಕು ಅನ್ನೋದನ್ನು ನಾವು ಇಲ್ಲಿ ಮನಗಾಣಬೇಕು. ಶಿಲೆಯ ಗರ್ಭದಲ್ಲಿ ಮುಂದೆ ಶಿಲ್ಪಿ ಕರ್ಮದಿಂದ ಪ್ರಕಟವಾಗುವ ಪದ್ಮಾದಿಗಳು ಸುಷುಪ್ತಾವಸ್ಥೆಯಲ್ಲಿದ್ದು ಉದಯವೂ ಅಸ್ತವೂ ಇಲ್ಲದೆ ಇರುವಂತೆ ಜಗದ್ಗತಿಗೆ ಕಾರಣವಾದ ಅಹಂತೆಯು ಬ್ರಹ್ಮದಲ್ಲಿ ಸುಷುಪ್ತವಾಗಿರುವುದು. ಈ ಅಹಂಕಾರವೆನ್ನುವುದು ಕೂಡ ಈ ಶಿಲ್ಪದಲ್ಲಿ ಬ್ರಹ್ಮದಲ್ಲಿ ಸುಷುಪ್ತವಾಗಿ ಇರುತ್ತದೆ. ಶಿಲೆಯಲ್ಲಿರುವ ಲೇಖಾದಿಗಳು ಶಿಲೆಗಿಂತ ಹೇಗೆ ಭಿನ್ನವಲ್ಲವೋ, ಅವೆರಡು ಒಂದೇ ಸತ್ತೆಯಿಂದ ಆದವೋ, ಹಾಗೆಯೇ ಜಗತ್ಕರ್ತೃತ್ವವು ಕರ್ತೃತ್ವಾದಿ ವಿಶಿಷ್ಟವಾದ ಜಗತ್ತು ಚಿತಿಯೇ ಅಲ್ಲದೆ ಬೇರೆ ಅಲ್ಲ. ಏನು ಹೇಳ್ತಾ ಇದ್ದಾರೆ? ಶಿಲೆಯಲ್ಲಿರುವ ಲೇಖಾದಿಗಳು ಶಿಲೆಗಿಂತ ಬೇರೆ ಅಲ್ಲ. ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಕೆತ್ತನೆಗಳೆಲ್ಲ ಆ ಶಿಲೆಗಿಂತ ಬೇರೆ ಅಲ್ವೇ ಅಲ್ಲ. ಯಾಕೆ? ರೂಪಾಕಾರಗಳು ಬೇರೆ ಬೇರೆ ಆಗಿದ್ರು ಅವೆಲ್ಲವೂ ಶಿಲೆಯೇ. ಹಾಗೆಯೇ ಇಲ್ಲಿ ಜಗತ್ಕರ್ತೃತ್ವಾದಿಗಳು ವಿಶಿಷ್ಟವಾದ ಜಗತ್ತು ಚಿತ್ತಲ್ಲದೆ, ಆ ಪರಬ್ರಹ್ಮ ವಸ್ತು ಅಲ್ಲದೆ ಬೇರೆ ಅಲ್ಲ ಅಂತ ಇಲ್ಲಿ ಉದಾಹರಣೆ ಮೂಲಕ ಗುರುಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.